ಒಂದು ನೀರುಳ್ಳಿ ತಗೊಳ್ಳಿ. ನೀರುಳ್ಳಿ ತಗೊಂಡು ಚೌಕಂಡಿ ಕಟ್ ಮಾಡಬೇಕು. ಚೌಕಂಡಿ ಅಂದರೆ ಸ್ಕ್ವೇರ್ ಕ್ಯೂಬ್ ಥರ. ಆಮೇಲೆ ಅದನ್ನು ನೀರಲ್ಲಿ ಹಾಕಿಡ್ಬೇಕು, ಇಲ್ಲದೆ ಬ್ಯಾಕ್ಟ್ರಿ ಆಗುತ್ತೆ. ಬೆಂಡೆಕಾಯಿ ತಗೊಂಡು ಬೆಂಡೆಕಾಯಿನ ಕೂಡ ಇಷ್ಟಿಷ್ಟು ಉದ್ದ ಕಟ್ ಮಾಡಬೇಕು. ಇಷ್ಟಿಷ್ಟು ಉದ್ದ ಕಟ್ ಮಾಡಿ ಹಂಗೆ ಇಷ್ಟು ಕಟ್ ಮಾಡಿ ಒಂದು ಫ್ರೈ ಪ್ಯಾನಲ್ಲಿ ಆಯಿಲ್ ತಗೊಳ್ಳಿ ಬಿಡು. ಆಮೇಲೆ ಆಯಿಲ್ ಮೇಲೆ ಈ ಕಟ್ ಮಾಡಿದಂಥ ನೀರುಳ್ಳಿಯನ್ನು ಹಾಕ್ಕೊಳ್ಳಿ. ನೀರುಳ್ಳಿ ಮೇಲೆ ಬೆಂಡೆಕಾಯಿ ಹಾಕ್ಕೊಳ್ಳಿ. ಹಂಗೆ ಮೇಲೆ ಹಾಕ್ಕೊಳ್ಬೇಕು. ಅಲ್ಲಾಡಿಸ್ಬಾರ್ದು, ಅಲ್ಲಾಡಿಸಿದ್ರೆ ಕೆಟ್ಟಾಗುತ್ತೆ. ಒಂಚೂರು ಉಪ್ಪು ಮೇಲೆ ಬಿಸಾಡಿ ಹೀಗೆ ಸ್ವಲ್ಪ. ಆಮೇಲೆ ಅದರ ಮೇಲೆ ಹಾಕಬೇಕು ನೀರುಳ್ಳಿ ಮೇಲೆ ಬೆಂಡೆಕಾಯಿ. ಆಮೇಲೆ ಮುಚ್ಚಿ ಸ್ವಲ್ಪ ಅಲ್ಲೇ ಕುಕ್ ಮಾಡಬೇಕು. ಅಲ್ಲಾಡಿಸಬಾರ್ದು, ಮತ್ತೊಮ್ಮೆ ಹೇಳ್ತೇನೆ. ಆಮೇಲೆ ನಿಮಗೆ ನಿಮ್ಗೆ ಒಂದು ವೇಳೆ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಳ್ಳಿ, ಒಂದು 2 ಪೀಸ್ ಬೆಳ್ಳುಳ್ಳಿ ತಗೊಂಡು ಅದ್ರ ಮೇಲೆ ಹಾಕಿ ಮತ್ತೆ ಕುಕ್ ಮಾಡಿ. ನೀವು ಯಾವುದ್ರಲ್ಲಿ ಬೇಕಾದ್ರೂ ತಿನ್ಬೋದು, ಚಪಾತಿಯಲ್ಲಿ ಬೇಕಾದ್ರೆ ತಿನ್ಬೋದು, ಆಮೇಲೆ ರೈಸಲ್ಲಿ ಬೇಕಾದ್ರೆ ತಿನ್ಬೋದು, ಯಾವುದ್ರಲ್ಲಿ ಬೇಕಾದ್ರೆ ತಿನ್ಬೋದು. ಗೊತ್ತಾಯ್ತಾ ನಾನು ಏನು ಹೇಳಿದೆ ಅಂತೇಳಿ? ಮೊದಲು ಆಯಿಲ್ ಮೇಲೆ ನೀರುಳ್ಳಿ ಮೇಲೆ ಬೆಂಡೆಕಾಯಿ ಅಲ್ಲಾಡಿಸಬಾರ್ದು. ಹಂಗೆ ಅದನ್ನು ತಗೊಂಡು ತಿನ್ನಿ, ಭಾಳ ಮಜಾ ಇರುತ್ತೆ ತಿನ್ನೋಕ್ಕೆ. ಗೊತ್ತಾಯ್ತಾ ಬಿಡು.